ಜೆಡಿಎಸ್ ಮಾಜಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ವಿರುದ್ಧ ಅಕ್ರಮ ಸಂಬಂಧದ ಆರೋಪ ಕೇಳಿಬಂದಿತ್ತು. ಮಂಡ್ಯದಲ್ಲಿ ಕೇಂದ್ರ ಸಚಿವ ಎಸ್ ಟಿ ಕುಮಾರಸ್ವಾಮಿ ಅಧ್ಯಕ್ಷತೆಯಲ್ಲಿ ದಿಶಾ ಸಭೆ ನಡೆಯುತ್ತಿರುವಾಗಲೇ ಪ್ರಸನ್ನ ಕುಮಾರ್ ಅನ್ನುವಂತಹ ವ್ಯಕ್ತಿ ಬಂದು ಅನ್ನದಾನಿ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದ. ತನ್ನ ಪತ್ನಿ ವಿಜಯಲಕ್ಷ್ಮಿ ಜೊತೆ ಅನ್ನದಾನಿ ಅಕ್ರಮ ಸಂಬಂಧವನ್ನ ಇಟ್ಟುಕೊಂಡಿದ್ದಾರೆ ಅಂತ ಹೇಳಿ ಪ್ರಸನ್ನ ಕುಮಾರ್ ಆರೋಪಿಸಿದ್ದ. ನನಗೆ ನೀವೇ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಎಸ್ ಟಿ ಕೆ ಕಾಲಿಗೆ ಬಿದ್ದು ಗೋಳಾಡಿದ್ದ. ಆದ್ರೆ ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಸ್ವತಃ ಪ್ರಸನ್ನ ಕುಮಾರ್ ಪತ್ನಿ ನನಗೂ ಅನ್ನದಾನಿಯವರಿಗೂ ಯಾವುದೇ ರೀತಿ ಸಂಬಂಧವಿಲ್ಲ, ನನ್ನ ಪತಿಗೆ ಇನ್ನೊಬ್ಬ ಮಹಿಳೆ ಜೊತೆ ಅಕ್ರಮ ಸಂಬಂಧ ಇದೆ ಅಂತ ಹೇಳಿ ಮಂಡ್ಯ ಎಸ್ಪಿಗೆ ದೂರನ್ನ ನೀಡಿದಾಳೆ. ರಾಜಕಾರಣಿಗಳ ಮೇಲೆ ಈ ರೀತಿ ಆರೋಪ ಬರೋದು ಸರ್ವೇ ಸಾಮಾನ್ಯವಾಗ್ಬಿಟ್ಟಿದೆ. ಇದು ಕೂಡ ರಾಜಕೀಯ ಪಿತೂರಿನ, ಅನ್ನದಾನಿ ಹೆಸರು ಕೆಡಿಸೋದಕ್ಕೆ ಈ ರೀತಿ ಮಾಡಲಾಗಿದ್ಯಾ ಅನ್ನೋಂಥ ಚರ್ಚೆಗಳು ವ್ಯಾಪಕವಾಗಿ ನಡೀತಾ ಇದೆ.